ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಶಾಯ 57ನೇ ಅಧ್ಯಾಯ 15ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು ಜಜ್ಜಿಹೋದ ದೀನಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿಹೋದ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೇನೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ದೀನನ ಮನಸ್ಸನ್ನ ಕರ್ತನು ಏನ್ ಮಾಡುವವರಾಗಿದ್ದಾರೆ? ಉಜ್ಜೀವನಗೊಳಿಸುವವರಾಗಿದ್ದಾರೆ. ದೇವರು ನಮ್ಮ ಮನಸ್ಸುಗಳನ್ನ ಬಲಪಡಿಸುವವರಾಗಿದ್ದಾರೆ. ಅನೇಕ ವಾರ್ತಿ ನಮ್ಮ ಮನಸ್ಸುಗಳು ದೀನಾವಸ್ಥೆಯಲ್ಲಿರುತ್ತೆ, ನಮ್ಮ ಹೃದಯಗಳು ಕುಗ್ಗಿ ಹೋಗಿರುತ್ತೆ. ಅನೇಕ ಕಾರ್ಯಗಳು ನಮ್ಮ ಜೀವಿತಗಳಲ್ಲಿ ನಡೆಯುವಾಗ, ಕೆಲವೊಂದು ಘಟನೆಗಳು ನಮ್ಮ ಕುಟುಂಬದಲ್ಲಿ ನಡೆಯುವಾಗ ನಮ್ಮ ಮನಸ್ಸುಗಳು ಅದೇನಾಗುತ್ತೆ, ದೀನಾವಸ್ಥೆಗೆ ಹೋಗಿಬಿಡುತ್ತೆ, ಕುಗ್ಗಿ ಹೋಗಿಬಿಡುತ್ತೆ. ಆದರೆ ಕರ್ತನು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ, ದೀನನ ಮನಸ್ಸನ್ನ, ದೀನನ ಆತ್ಮವನ್ನ ನಾನು ಏನ್ ಮಾಡುವವನಾಗಿದ್ದೇನೆ? ಉಜ್ಜೀವನಗೊಳಿಸುವವನಾಗಿದ್ದೇನೆ, ಬಲಪಡಿಸುವವನಾಗಿದ್ದೇನೆ ಎಂದು ಕರ್ತನು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ನನ್ನ ಮಗಳು ದೀನಾವಸ್ಥೆಯಲ್ಲಿದ್ದಾರೆ, ನನ್ನ ಮಗನು ದೀನಾವಸ್ಥೆಯಲ್ಲಿದ್ದಾರೆ ಎಂದು ಕರ್ತನು ನಮ್ಮನ್ನು ಏನ್ ಮಾಡುವವರಾಗಿದ್ದಾರೆ? ಹುಡುಕಿ ಬಂದು ನಮಗೆ ಸಹಾಯ ಹಸ್ತವನ್ನ ನೀಡಿ ಬಲಪಡಿಸುವವರಾಗಿದ್ದಾರೆ. ಆತನು ನಮ್ಮನ್ನ ಹೊರೆಯಾಗಿ ಬಿಟ್ಟು ಹೋಗದೆ ತಕ್ಷಣವೇ ಬಂದು ನಮಗೆ ಏನ್ ಮಾಡುವವರಾಗಿದ್ದಾರೆ? ಸಹಾಯ ಹಸ್ತವನ್ನ ನೀಡುವವರಾಗಿದ್ದಾರೆ. ನಾವು ಇವತ್ತು ಯೋಚಿಸುವಂಥದ್ದು ಬೇಡ, ನನ್ನ ಜೊತೆಯಲ್ಲಿ ಯಾರು ಇಲ್ಲ ಎಂದು ಯೋಚಿಸುವಂಥದ್ದು ಬೇಡ, ನಾವು ಇವತ್ತು ಕುಗ್ಗಿ ಹೋಗಿದ್ದೇನೆ ಎಂದು ಯೋಚಿಸುವಂಥದ್ದು ಬೇಡ, ನಾನು ಕಣ್ಣೀರನ್ನು ವೇದನೆಯಲ್ಲಿದ್ದೇನೆ ಎಂದು ಯೋಚಿಸುವಂಥದ್ದು ಬೇಡ. ಕರ್ತನು ಏನ್ ಮಾಡುವವನಾಗಿದ್ದಾನೆ? ಉಜ್ಜೀವನಗೊಳಿಸುವವರಾಗಿದ್ದಾರೆ, ಬಲಪಡಿಸುವವರಾಗಿದ್ದಾರೆ, ಕಣ್ಣೀರುಗಳನ್ನು ಒರೆಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನಿಗೆ ನಿನಗೆ ಸ್ತೋತ್ರ. ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳಲ್ಲಿ ಮುಟ್ಟು ಅಪ್ಪ, ನೀನು ಅವರ ಜೀವಿತಗಳಲ್ಲಿ ಕ್ರಿಯೆ ಮಾಡಿ ದೀನನ ಮನಸ್ಸನ್ನ ಉಜ್ಜೀವನಗೊಳಿಸಿ ನಡೆಸು ರಾಜ. ನಿಮ್ಮ ನಾಮಕ್ಕೆ ಸ್ತೋತ್ರ ದೇವ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.